2008 ನವೆಂಬರ್ 26ರಂದು ಮುಂಬೈನ ಮೇಲಾದ ಉಗ್ರರ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ತಾವೂರ್ನನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎನ್ಐಎ ಅಧಿಕಾರಿಗಳು ಅಧಿಕೃತವಾಗಿ ಬಂಧಿಸಿ ಎನ್ಐಎ ವಿಶೇಷ ಕೋರ್ಟ್ನ ಮುಂದೆ ಹಾಜರುಪಡಿಸಲಿದ್ದಾರೆ. ಅಮೆರಿಕದಲ್ಲಿ 2009ನೇ ಇಸವಿಯಲ್ಲೇ ಬಂಧಿತನಾಗಿದ್ದ ರಾಣಾ ಬರೋಬ್ಬರಿ 16 ವರ್ಷಗಳ ಬಳಿಕ ರಾಣಾನನ್ನ ಭಾರತಕ್ಕೆ ಎಳೆದು ತರುವಲ್ಲಿ ಭಾರತ ಯಶಸ್ವಿಯಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗತ್ತೆ ರಾಣಾನನ್ನ ಹೊತ್ತು ತರುತ್ತಾ ಇರುವ ವಿಶೇಷ ವಿಮಾನ. ಎನ್ಐಎದಿಂದ ಅದಾದ ನಂತರದಲ್ಲಿ ಅಧಿಕೃತ ಬಂಧನ ಪ್ರಕ್ರಿಯೆ. ಎನ್ಐಎ ಕಚೇರಿಯಲ್ಲಿ ರಾಣಾ ವಿಚಾರಣೆಗೆ ಸಿದ್ದತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ದೆಹಲಿಯ ಪಾಲಂ ಏರ್ಪೋರ್ಟ್ ಬಳಿಯಲ್ಲಿ ಹೈ ಸೆಕ್ಯೂರಿಟಿಯನ್ನ ನಿಯೋಜನೆಗೊಳಿಸಲಾಗಿದೆ. ಎನ್ಐಎ ಕೋರ್ಟ್ಗೆ ಈತನನ್ನ ಹಾಜರುಪಡಿಸಿದ ಬಳಿಕ ತಿಹಾರ್ ಜೈಲಿನಲ್ಲಿ ರಾಣಾರನ್ನ ಇರಿಸಲಿಕ್ಕೆ ಸ್ಪೆಷಲ್ ಸೆಲ್ ಕೂಡ ರೆಡಿಯಾಗಿದೆ. ಜೈಲಿನಲ್ಲೇ ವೈದ್ಯಕೀಯ ತಪಾಸಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಿ ಆರೋಪಿ ಅಥವಾ ಅಪರಾಧಿ ಬಂಧನಕ್ಕೊಳಗಾದಾಗ ಕೋರ್ಟ್ನ ಮುಂದೆ ಹಾಜರುಪಡಿಸೋದು, ಅದಾದ ನಂತರದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್, ಅದಾದ ನಂತರದಲ್ಲಿ ಜೈಲು ಪಾಲು. ಆದರೆ ಈತನ ವಿಚಾರದಲ್ಲಿ ಎಷ್ಟು ಕಡಿಮೆ ರಿಸ್ಕ್ ಸಾಧ್ಯವೋ ಅಷ್ಟು ಕಡಿಮೆ ರಿಸ್ಕ್ ತೆಗೆದುಕೊಳ್ಳುವ ಪ್ರಯತ್ನ. ಹೀಗಾಗಿ ತಿಹಾರ್ ಜೈಲಿನಲ್ಲೇನೆ ಅಲ್ಲಿರುವ ಆಸ್ಪತ್ರೆಯಲ್ಲೇನೆ ಮೆಡಿಕಲ್ ಟೆಸ್ಟ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಈತನ ಅಪರಾಧ ಏನು, ಈತನ ಮೇಲಿರುವ ಆರೋಪಗಳು ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ತಾವೂರ್ ರಾಣಾ ಪಾಕಿಸ್ತಾನ ಸೇನೆಯಲ್ಲಿ ವೈದ್ಯನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮುಂಬೈ ದಾಳಿಗೆ ಸ್ಕೆಚ್ ಹಾಕಿದ್ದೇ ಈತ ಅನ್ನೋದು ಈಗ ಆಲ್ರೆಡಿ ಸಾಬೀತಾಗಿದೆ. ಮುಂಬೈನಲ್ಲಿ ರೇಖಿ ಮಾಡಿ ಅಂದ್ರೆ ಮುಂಬೈನ ಮೇಲೆ ದಾಳಿ ಆಗೋಕ್ ಮುಂಚೆ ಸ್ಥಳವನ್ನ ಪರಿಶೀಲಿಸಿ ಪಕ್ಕಾ ಪ್ಲಾನ್ ರೆಡಿ ಮಾಡಿದ್ದೇ ಈತ ಅನ್ನೋ ಮಾಹಿತಿ ಇದೆ. ಎಲ್ಲೆಲ್ಲಿ ದಾಳಿ ಮಾಡಬಹುದು, ಎಲ್ಲೆಲ್ಲಿ ಭದ್ರತಾ ಲೋಪಗಳಿದೆ, ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದ್ರೆ ಹೆಚ್ಚಿನ ಸಾವು ನೋವು ಘಾಸಿ ಸಂಭವಿಸಬಹುದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ಅನ್ನ ಈತ ತಯಾರು ಮಾಡಿರ್ತಾನೆ. ಮತ್ತೊಬ್ಬ ಮಾಸ್ಟರ್ ಮೈಂಡ್ ಹೆಡ್ಲಿಗೂ ಕೂಡ ಈತ ಸಹಾಯಕನಾಗಿದ್ದ. ಇದೇ ಪ್ಲಾನ್ ಅನ್ನ ರಾಣಾ ಲಷ್ಕರ್ ಉಗ್ರರಿಗೆ ಕೊಟ್ಟಿದ್ದು. ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಈತ ಕಂಪ್ಲೀಟ್ ಮುಂಬೈ ಅಟ್ಯಾಕ್ ನ ಪ್ಲಾನ್ ಅನ್ನ ಕೊಟ್ಟಿದ್ದ. ಈ ಪ್ಲಾನ್ ಆಧರಿಸಿಯೇ ನೆನಪಿರಬಹುದು, ಸಮುದ್ರ ಮಾರ್ಗ ಒಂದು ಕಿತ್ತೋದ್ ಬೋಟ್, ಆ ಬೋಟ್ನಲ್ಲಿ ಬಂದು ಮಾರಣಾಂತಿಕ ದಾಳಿಯನ್ನು ನಡೆಸಿದ್ರು ಉಗ್ರರು. ಪಾಕ್ ಮೂಲದ 10ಕ್ಕೂ ಹೆಚ್ಚು ಉಗ್ರರಿಂದ ಮುಂಬೈ ಮೇಲೆ ದಾಳಿಯಾಗಿತ್ತು. ಮುಂಬೈನ ಪ್ರತಿಷ್ಠಿತ ತಾಜ್ ಹೋಟೆಲ್, ಒಬ್ರಾಯ್ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿತ್ತು. ಇನ್ನು ಈ ಘಟನೆ ಆಗಿದ್ದು 2008ರಲ್ಲಿ. 2009ರಲ್ಲೇ ರಾಣಾ ಶಿಕಾಗೋದಲ್ಲಿ ಅರೆಸ್ಟ್ ಆಗಿದ್ದ. ಅದಾದ ನಂತರ 16 ವರ್ಷಗಳ ಕಾಲ ಅಮೆರಿಕದ ಪೊಲೀಸರ ವಶದಲ್ಲಿದ್ದ ಈತ ಇದೀಗ ಭಾರತಕ್ಕೆ ಹಸ್ತಾಂತರಗೊಳ್ತಾ ಇರೋದು. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಇದು ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈತ ದೆಹಲಿಯಲ್ಲಿ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ. ಇನ್ನು ಈತನ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ರಾಣಾ ಪೂರ್ತಿ ಹೆಸರು ತಹವೂರ್ ಹುಸೇನ್ ರಾಣಾ. ಬರೋಬ್ಬರಿ 64 ವರ್ಷ ಈತನಿಗೆ. ಮೂಲ ಪಾಕಿಸ್ತಾನ, ಆದ್ರೆ ಈತನ ಬಳಿಯಲ್ಲಿ ಸಿಟಿಸನ್ಶಿಪ್ ಇರೋದು ಕೆನಡಾದ ಪ್ರಜೆ. ಹೀಗಾಗಿ ಆತ ಹಾಗಾಗಿ ಪಾಕಿಸ್ತಾನ ಈತನಿಗೂ ನಮಗೂ ಲಿಂಕೇ ಇಲ್ಲ ಅನ್ನೋ ರೀತಿಯ ಹೇಳಿಕೆ ಕೊಡ್ತಾ ಇದೆ ಇವತ್ತು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಿಚಾವಾತ್ನಿಯಲ್ಲಿ ಈತ ಹುಟ್ಟಿದ್ದು. ವೈದ್ಯಕೀಯ ಅಧ್ಯಯನದ ಬಳಿಕ ಪಾಕ್ ಸೇನೆಯಲ್ಲಿ ಈತ ಸೇವೆಯನ್ನ ಸಲ್ಲಿಸ್ತಾನೆ. ಪಾಕ್ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಉದ್ಯೋಗ ಸಿಗುತ್ತೆ. ನಂತರ ಸೇನೆ ತೊರೆದು ಕೆನಡಾಗೆ ಹೋಗಿ ಅಲ್ಲಿಯ ಪೌರತ್ವವನ್ನ ಈತ ಪಡಿತಾನೆ. ಬಳಿಕ ಅಮೆರಿಕಾಗೆ ಹೋಗಿ ಶಿಕಾಗೋದಲ್ಲಿ ವ್ಯವಹಾರವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಲಸೆ ವ್ಯವಹಾರದಲ್ಲಿ ತೊಡಕೊಂಡಿದ್ದ ತಹವೂರ್ ರಾಣಾ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅನ್ನೋ ಕಂಪನಿಯ ವಹಿವಾಟನ್ನ ಈತ ನಡೆಸ್ತಾ ಇದ್ದ. 2009ರಲ್ಲಿ ಮುಂಬೈ ಅಟ್ಯಾಕ್ ನ ಆ ಒಂದು ಆರೋಪದ ಜೊತೆಗೂ ಈತನ ಮೇಲಿದ್ದ ಇತರೆ ಆಪಾದನೆಗಳನ್ನ ಒಳಗೊಂಡು ಅಮೆರಿಕದಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಇದೀಗ ಆತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಮೇಜರ್ ಅಪ್ಡೇಟ್. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ. ಇಷ್ಟೊತ್ತಿಗೆ ಆಲ್ರೆಡಿ ಲ್ಯಾಂಡ್ ಆಗಬೇಕಾಗಿತ್ತು. ಇದೇ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗೋ ಸಾಧ್ಯತೆ ಇದೆ.
ರಾಣಾನನ್ನ ಅಮೆರಿಕದಿಂದ ಕರ್ಕೊಂಡು ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಇದೇ ತಾಂತ್ರಿಕ ದೋಷದ ಕಾರಣದಿಂದಾಗಿ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಬೆಳಗಿನಿಂದಲೂ ಕೂಡ ಎನ್ಐಎಯಿಂದ ವಿಶೇಷ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಎನ್ಐಎ ಕಚೇರಿ ಬಳಿಯಲ್ಲೂ ಕೂಡ, ಹಾಗೆ ಪಾಲಂ ಏರ್ಪೋರ್ಟ್ನಲ್ಲೂ ಕೂಡ ಈತ ಬಂದ ತಕ್ಷಣ ಎನ್ಐಎ ಅಧಿಕಾರಿಗಳು ಬಂಧನದ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡುವವರಿದ್ರು. ಎನ್ಐಎ ಕೋರ್ಟ್ಗೆ ಈತನನ್ನ ಕರೆದುಕೊಂಡು ಹೋಗುವವರಿದ್ರು. ಆದರೆ ಇದೀಗ ಈತ ಪ್ರಯಾಣ ಮಾಡ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ತನ್ನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 2008 ನವೆಂಬರ್ 26ರಂದು ಮುಂಬೈನ ಮೇಲಾದ ಉಗ್ರರ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ತಾವೂರ್ನನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎನ್ಐಎ ಅಧಿಕಾರಿಗಳು ಅಧಿಕೃತವಾಗಿ ಬಂಧಿಸಿ ಎನ್ಐಎ ವಿಶೇಷ ಕೋರ್ಟ್ನ ಮುಂದೆ ಹಾಜರುಪಡಿಸಲಿದ್ದಾರೆ. ಅಮೆರಿಕದಲ್ಲಿ 2009ನೇ ಇಸ್ವಿಯಲ್ಲೇ ಬಂಧಿತನಾಗಿದ್ದ ರಾಣಾ ಬರೋಬ್ಬರಿ 16 ವರ್ಷಗಳ ಬಳಿಕ ರಾಣಾನನ್ನ ಭಾರತಕ್ಕೆ ಎಳೆದು ತರುವಲ್ಲಿ ಭಾರತ ಯಶಸ್ವಿಯಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗತ್ತೆ ರಾಣಾನನ್ನ ಹೊತ್ತು ತರುತ್ತಾ ಇರುವ ವಿಶೇಷ ವಿಮಾನ. ಎನ್ಐಎದಿಂದ ಅದಾದ ನಂತರದಲ್ಲಿ ಅಧಿಕೃತ ಬಂಧನ ಪ್ರಕ್ರಿಯೆ. ಎನ್ಐಎ ಕಚೇರಿಯಲ್ಲಿ ರಾಣಾ ವಿಚಾರಣೆಗೆ ಸಿದ್ದತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ದೆಹಲಿಯ ಪಾಲಂ ಏರ್ಪೋರ್ಟ್ ಬಳಿಯಲ್ಲಿ ಹೈ ಸೆಕ್ಯೂರಿಟಿಯನ್ನ ನಿಯೋಜನೆಗೊಳಿಸಲಾಗಿದೆ. ಎನ್ಐಎ ಕೋರ್ಟ್ಗೆ ಈತನನ್ನ ಹಾಜರುಪಡಿಸಿದ ಬಳಿಕ ತಿಹಾರ್ ಜೈಲಿನಲ್ಲಿ ರಾಣಾರನ್ನ ಇರಿಸಲಿಕ್ಕೆ ಸ್ಪೆಷಲ್ ಸೆಲ್ ಕೂಡ ರೆಡಿಯಾಗಿದೆ. ಜೈಲಿನಲ್ಲೇ ವೈದ್ಯಕೀಯ ತಪಾಸಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಿ ಆರೋಪಿ ಅಥವಾ ಅಪರಾಧಿ ಬಂಧನಕ್ಕೊಳಗಾದಾಗ ಕೋರ್ಟ್ನ ಮುಂದೆ ಹಾಜರುಪಡಿಸೋದು, ಅದಾದ ನಂತರದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್, ಅದಾದ ನಂತರದಲ್ಲಿ ಜೈಲು ಪಾಲು. ಆದರೆ ಈತನ ವಿಚಾರದಲ್ಲಿ ಎಷ್ಟು ಕಡಿಮೆ ರಿಸ್ಕ್ ಸಾಧ್ಯವೋ ಅಷ್ಟು ಕಡಿಮೆ ರಿಸ್ಕ್ ತೆಗೆದುಕೊಳ್ಳೋ ಪ್ರಯತ್ನ. ಹೀಗಾಗಿ ತಿಹಾರ್ ಜೈಲಿನಲ್ಲೇನೆ, ಅಲ್ಲಿರುವ ಆಸ್ಪತ್ರೆಯಲ್ಲೇನೆ ಮೆಡಿಕಲ್ ಟೆಸ್ಟ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಈತನ ಅಪರಾಧ ಏನು, ಈತನ ಮೇಲಿರುವ ಆರೋಪಗಳು ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ತಾವೂರ್ ರಾಣಾ ಪಾಕಿಸ್ತಾನ ಸೇನೆಯಲ್ಲಿ ವೈದ್ಯನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ. ಮುಂಬೈ ದಾಳಿಗೆ ಸ್ಕೆಚ್ ಹಾಕಿದ್ದೇ ಈತ ಅನ್ನೋದು ಈಗ ಆಲ್ರೆಡಿ ಸಾಬೀತಾಗಿದೆ. ಮುಂಬೈನಲ್ಲಿ ರೇಖಿ ಮಾಡಿ, ಅಂದ್ರೆ ಮುಂಬೈನ ಮೇಲೆ ದಾಳಿ ಆಗೋಕ್ ಮುಂಚೆ ಸ್ಥಳವನ್ನ ಪರಿಶೀಲಿಸಿ ಪಕ್ಕಾ ಪ್ಲಾನ್ ರೆಡಿ ಮಾಡಿದ್ದೇ ಈತ ಅನ್ನೋ ಮಾಹಿತಿ ಇದೆ. ಎಲ್ಲೆಲ್ಲಿ ದಾಳಿ ಮಾಡಬಹುದು, ಎಲ್ಲೆಲ್ಲಿ ಭದ್ರತಾ ಲೋಪಗಳಿದೆ, ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದ್ರೆ ಹೆಚ್ಚಿನ ಸಾವು ನೋವು ಘಾಸಿ ಸಂಭವಿಸಬಹುದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ಅನ್ನ ಈತ ತಯಾರು ಮಾಡಿರ್ತಾನೆ. ಮತ್ತೊಬ್ಬ ಮಾಸ್ಟರ್ ಮೈಂಡ್ ಹೆಡ್ಲಿಗೂ ಕೂಡ ಈತ ಸಹಾಯಕನಾಗಿದ್ದ. ಇದೇ ಪ್ಲಾನ್ ಅನ್ನ ರಾಣಾ ಲಷ್ಕರ್ ಉಗ್ರರಿಗೆ ಕೊಟ್ಟಿದ್ದು. ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಈತ ಕಂಪ್ಲೀಟ್ ಮುಂಬೈ ಅಟ್ಯಾಕ್ ನ ಪ್ಲಾನ್ ಅನ್ನ ಕೊಟ್ಟಿದ್ದ. ಈ ಪ್ಲಾನ್ ಆಧರಿಸಿಯೇ ನೆನಪಿರಬಹುದು, ಸಮುದ್ರ ಮಾರ್ಗ ಒಂದು ಕಿತ್ತೋದ್ ಬೋಟ್, ಆ ಬೋಟ್ನಲ್ಲಿ ಬಂದು ಮಾರಣಾಂತಿಕ ದಾಳಿಯನ್ನ ನಡೆಸಿದ್ರು ಉಗ್ರರು. ಪಾಕ್ ಮೂಲದ 10ಕ್ಕೂ ಹೆಚ್ಚು ಉಗ್ರರಿಂದ ಮುಂಬೈ ಮೇಲೆ ದಾಳಿಯಾಗಿತ್ತು. ಮುಂಬೈನ ಪ್ರತಿಷ್ಠಿತ ತಾಜ್ ಹೋಟೆಲ್, ಒಬರಾಯ್ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿತ್ತು. ಇನ್ನು ಈ ಘಟನೆ ಆಗಿದ್ದು 2008ರಲ್ಲಿ. 2009ರಲ್ಲೇ ರಾಣಾ ಶಿಕಾಗೋದಲ್ಲಿ ಅರೆಸ್ಟ್ ಆಗಿದ್ದ. ಅದಾದ ನಂತರ 16 ವರ್ಷಗಳ ಕಾಲ ಅಮೆರಿಕದ ಪೊಲೀಸರ ವಶದಲ್ಲಿದ್ದ ಈತ ಇದೀಗ ಭಾರತಕ್ಕೆ ಹಸ್ತಾಂತರಗೊಳ್ತಾ ಇರೋದು. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಇದು ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈತ ದೆಹಲಿಯಲ್ಲಿ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ. ಇನ್ನು ಈತನ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ರಾಣಾ ಪೂರ್ತಿ ಹೆಸರು ತಹವೂರ್ ಹುಸೇನ್ ರಾಣಾ. ಬರೋಬ್ಬರಿ 64 ವರ್ಷ ಈತನಿಗೆ. ಮೂಲ ಪಾಕಿಸ್ತಾನ, ಆದ್ರೆ ಈತನ ಬಳಿಯಲ್ಲಿ ಸಿಟಿಸನ್ಶಿಪ್ ಇರೋದು ಕೆನಡಾದ ಪ್ರಜೆ. ಹಾಗಾಗಿ ಪಾಕಿಸ್ತಾನ ಈತನಿಗೂ ನಮಗೂ ಲಿಂಕೇ ಇಲ್ಲ ಅನ್ನೋ ರೀತಿಯ ಹೇಳಿಕೆ ಕೊಡ್ತಾ ಇದೆ ಇವತ್ತು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಿಚಾವಾತ್ನಿಯಲ್ಲಿ ಈತ ಹುಟ್ಟಿದ್ದು. ವೈದ್ಯಕೀಯ ಅಧ್ಯಯನದ ಬಳಿಕ ಪಾಕ್ ಸೇನೆಯಲ್ಲಿ ಈತ ಸೇವೆಯನ್ನ ಸಲ್ಲಿಸ್ತಾನೆ. ಪಾಕ್ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಉದ್ಯೋಗ ಸಿಗುತ್ತೆ. ನಂತರ
ಸೇನೆ ತೊರೆದು ಕೆನಡಾಗೆ ಹೋಗಿ ಅಲ್ಲಿಯ ಪೌರತ್ವವನ್ನ ಈತ ಪಡಿತಾನೆ. ಬಳಿಕ ಅಮೆರಿಕಾಗೆ ಹೋಗಿ ಶಿಕಾಗೋದಲ್ಲಿ ವ್ಯವಹಾರವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಲಸೆ ವ್ಯವಹಾರದಲ್ಲಿ ತೊಡಕೊಂಡಿದ್ದ ತಹೂರ್ ರಾಣಾ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅನ್ನೋ ಕಂಪನಿಯ ವಹಿವಾಟನ್ನ ಈತ ನಡೆಸ್ತಾ ಇದ್ದ. 2009ರಲ್ಲಿ ಮುಂಬೈ ಅಟ್ಯಾಕ್ ನ ಆ ಒಂದು ಆರೋಪದ ಜೊತೆಗೂ ಈತನ ಮೇಲಿದ್ದ ಇತರೆ ಆಪಾದನೆಗಳನ್ನ ಒಳಗೊಂಡು ಅಮೆರಿಕದಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಇದೀಗ ಆತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಮೇಜರ್ ಅಪ್ಡೇಟ್. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ. ಇಷ್ಟೊತ್ತಿಗೆ ಆಲ್ರೆಡಿ ಲ್ಯಾಂಡ್ ಆಗಬೇಕಾಗಿತ್ತು. ಇದೇ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗೋ ಸಾಧ್ಯತೆ ಇದೆ. ರಾಣಾನನ್ನ ಅಮೆರಿಕದಿಂದ ಕರ್ಕೊಂಡು ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಇದೇ ತಾಂತ್ರಿಕ ದೋಷದ ಕಾರಣದಿಂದಾಗಿ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಬೆಳಗಿನಿಂದಲೂ ಕೂಡ ಎನ್ಐಎಯಿಂದ ವಿಶೇಷ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಎನ್ಐಎ ಕಚೇರಿ ಬಳಿಯಲ್ಲೂ ಕೂಡ, ಹಾಗೆ ಪಾಲಂ ಏರ್ಪೋರ್ಟ್ನಲ್ಲೂ ಕೂಡ ಈತ ಬಂದ ತಕ್ಷಣ ಎನ್ಐಎ ಅಧಿಕಾರಿಗಳು ಬಂಧನದ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡುವವರಿದ್ರು. ಎನ್ಐಎ ಕೋರ್ಟ್ಗೆ ಈತನನ್ನ ಕರೆದುಕೊಂಡು ಹೋಗುವವರಿದ್ರು. ಆದ್ರೆ ಇದೀಗ ಈತ ಪ್ರಯಾಣ ಮಾಡ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ.